ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು 3 ಕರಡಿಗಳು ಸಾವು. ಅರಸೀಕೆರೆ ತಾಲೂಕಿನ ಕಲುಸಾದರಹಳ್ಳಿ ಗ್ರಾಮದಲ್ಲಿ ಘಟನೆ. ಜಾತಿ ಗಣತಿ ವರದಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೈಯಲ್ಲಿ ಇದೆ. ಅವರು ಒಳ್ಳೆಯ ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರುತ್ತೇವೆ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ವಿಜಯೇಂದ್ರಗೆ ಎಲ್ಲೋ ರಾತ್ರಿ ಹೊತ್ತು ಕನಸು ಬಿದ್ದಿರಬೇಕು. ಕನಸುಗಳು ನಿಜ ಆಗೋದು ಕಷ್ಟ. ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹೇಳಿಕೆ. ಮತ್ತು ಸೈಕಲ್ ಜಾಥಾ ನಡೆಸಿ ಪರಿಸರ ಉಳಿಸಿ ಬೆಳೆಸಿ ಎಂಬ ಸಂದೇಶದೊಂದಿಗೆ ಪರಿಸರ ದಸರಾಗೆ ಚಾಲನೆ. ಮಾಜಿ ಸಚಿವ ಎ ಮಂಜು. ವಾರ್ತೆಗಳ ವಿವರ. ಆಹಾರ ಅರಸೆ ಕಾಡಿನಿಂದ ಬಂದು ರೈತರ ಜಮೀನಿನಲ್ಲಿ ಹಾದು ಹೋಗುತ್ತಿದ್ದಾಗ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು 3 ಕರಡಿಗಳು ಪ್ರಾಣ ಬಿಟ್ಟ ಹೃದಯ ವಿದ್ರಾವಕ ಘಟನೆ ಅರಸೀಕೆರೆ ತಾಲೂಕಿನ ಕಲುಸಾದರಹಳ್ಳಿಯಲ್ಲಿ ನಡೆದಿದೆ. ಗ್ರಾಮದಲ್ಲಿ 6 ರಿಂದ 7 ವರ್ಷದ ಒಂದು ಗಂಡು, ಒಂದು ಹೆಣ್ಣು ಹಾಗೂ 1 ವರ್ಷದ ಮರಿ ಕರಡಿ ವಿದ್ಯುತ್ ಆಘಾತಕ್ಕೆ ಸಿಲುಕಿ ಒದ್ದಾಡಿ ಪ್ರಾಣ ಬಿಟ್ಟಿವೆ. ಭಾರೀ ಮಳೆಗಾಳಿಗೆ ರೈತರ ಜಮೀನಿನಲ್ಲಿ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿತ್ತು. ಅದೇ ಜಾಗದಲ್ಲಿ ಆಹಾರ ಅರಸಿ ಬರುತ್ತಿದ್ದ 3 ಕರಡಿಗಳಲ್ಲಿ ಗಂಡು ಕರಡಿ ರೈತರೊಬ್ಬರ ಜಮೀನಿನಲ್ಲಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದಿದೆ. ಅದು ವಿದ್ಯುತ್ ಆಘಾತಕ್ಕೆ ಒಳಗಾಗಿ ಒದ್ದಾಡಿ ಪ್ರಾಣ ಬಿಡುವುದನ್ನು ಕಂಡು ಬೆದರಿದ ಹೆಣ್ಣು ಕರಡಿ ತನ್ನ ಬಚಾವಾಗಲು ಯತ್ನಿಸಿದೆ. ದುರ್ದೈವದ ಸಂಗತಿ ಎಂದರೆ ಅವಸರದ ಓಟದಲ್ಲಿ 2 ಕರಡಿಗಳು ಪಕ್ಕದ ಜಮೀನಿನಲ್ಲಿ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿಯನ್ನು ತುಳಿದು ಒದ್ದಾಡಿ ಪ್ರಾಣ ಬಿಟ್ಟಿವೆ. ಕರಡಿಗಳು ಮೃತಪಟ್ಟಿರುವುದನ್ನು ದೂರದಿಂದಲೇ ಗಮನಿಸಿದ ಅವರು ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿದ್ದನ್ನು ಖಚಿತಪಡಿಸಿಕೊಂಡು ಸೆಸ್ಕಾಂಗೆ ಮಾಹಿತಿ ನೀಡಿದ್ದಾರೆ. ಒಂದು ವೇಳೆ ಕರಡಿಗಳು ವಿದ್ಯುತ್ ಆಘಾತಕ್ಕೆ ಬಲಿಯಾಗದಿದ್ದರೆ ಬೆಳಗ್ಗೆ ಹೊಲಕ್ಕೆ ಬಂದ ರೈತರು ವಿದ್ಯುತ್ ತಂತಿ ತುಂಡಾಗಿರುವ ವಿಷಯ ತಿಳಿಯದೆ ಪ್ರಾಣ ಕಳೆದುಕೊಳ್ಳುವ ಅಪಾಯವಿತ್ತು. ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಕರಡಿಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಅಂತ್ಯಕ್ರಿಯೆ ನೆರವೇರಿಸಿದರು. ಜಾತಿ ಗಣತಿ ವರದಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೈಯಲ್ಲಿ ಇದೆ. ಒಳ್ಳೆಯ ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಎಂದು ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ತಿಳಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾದಲ್ಲಿ ನಡೆದ ಸಭೆಯ ಮಧ್ಯೆ ಮಾಧ್ಯಮದೊಂದಿಗೆ ಮಾತನಾಡಿ, ಜಾತಿ ಗಣತಿ ವರದಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೈಯಲ್ಲಿ ಇದ್ದು ಒಳ್ಳೆಯ ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಅಂತಿಮವಾಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡುತ್ತಾರೆ. ಕ್ಯಾಬಿನೆಟ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡುವ ತೀರ್ಮಾನವೇ ಅಂತಿಮವಾಗಿದೆ. ಕ್ಯಾಬಿನೆಟ್ನಲ್ಲಿ ಒಳ್ಳೆಯ ರೀತಿ ತೀರ್ಮಾನ ಆಗುತ್ತದೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ನನ್ನ ವೈಯಕ್ತಿಕ ತೀರ್ಮಾನ ಒಂದೇ. ರಾಜ್ಯ ಸರ್ಕಾರ, ಸಿಎಂ, ಡಿಸಿಎಂ ತೀರ್ಮಾನವೇ ಅಂತಿಮ. ಸರ್ಕಾರ ಬಿಟ್ಟು ನಾವ್ಯಾರೂ ಮಾತನಾಡಬಾರದು. ನಮ್ಮ ಪಕ್ಷದ ಸರ್ಕಾರವೇ ಅಧಿಕಾರದಲ್ಲಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅದೇ ಅಂತಿಮ ಎಂದು ಹೇಳಿದರು. ಈಗ ಅದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕೈಯಲ್ಲಿದೆ. ಅವರ ಒಂದು ಏನು ಒಳ್ಳೆಯ ಒಂದು ತೀರ್ಮಾನ ತಗೋತಾರೆ ಆ ತೀರ್ಮಾನ ನಾವು ಬದ್ಧವಾಗಿರ್ತೀವಿ. ಅಲ್ಲ, ಅಲ್ಟಿಮೇಟು ಕ್ಯಾಬಿನೆಟ್ ಏನು ತೀರ್ಮಾನ ಮಾಡ್ತಾರೆ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದೇ ಅಂತಿಮ. ಅದು ಒಳ್ಳೆ ರೀತಿ ತೀರ್ಮಾನ ಆಗ್ತದೆ. ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಮಾಹಿತಿ ನಾನು ತಗೊಂಡಿಲ್ಲ. ನನಗೆ ವೈಯಕ್ತಿಕ ಒಪಿನಿಯನ್ ನನಗೊಂದೇ, ರಾಜ್ಯ ಸರ್ಕಾರ, ಜನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ನನ್ನ ವೈಯಕ್ತಿಕ ಒಪಿನಿಯನ್ ಅನ್ನಕ್ಕಿಂತ ಹೆಚ್ಚಾಗಿ ನಾವೊಂದು ಅಂಗದ ನಾನು MP MLA ಸರ್ಕಾರ ಅಂತ ಇದೆ. ಸರ್ಕಾರ ಮೀರಿ ನಾವು ಯಾರು ಮಾತಾಡಬಾರ್ದು. ಯಾಕಂದ್ರೆ ನಮ್ಮದೇ ಪಕ್ಷದ ಸರ್ಕಾರ ಇದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ. ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದೇ ತೀರ್ಮಾನ. ನಾನು ಏನು ಹೇಳಿದ್ರೆ. ಸಚಿವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ನಾಯಕರ ಭೇಟಿ ವಿಚಾರವಾಗಿ ಮಾಧ್ಯಮದೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿಗಳ ಸೀಟ್ ಎಲ್ಲಿ ಖಾಲಿ ಇದೆ? ಮುಖ್ಯಮಂತ್ರಿಯಾಗಿ ಜನ ಮೆಚ್ಚಿದ ನಾಯಕ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ. ನಮ್ಮ ಕೆಲಸ ಇರುತ್ತೆ, ಹೋಗ್ತೀವಿ, ಭೇಟಿ ಮಾಡಿ ಬರ್ತೀವಿ ಅಷ್ಟೇ ಎಂದು ಹೇಳಿದರು. ಸೀಟ್ ಎಲ್ಲಿ ಖಾಲಿ ಇದೆಯಾ? ನಮ್ಮ ಮುಖ್ಯಮಂತ್ರಿಗಳು ಇದಾರಲ್ಲ, ಸಿದ್ದರಾಮಯ್ಯ ಸಾಹೇಬರು, ಜನ ಮೆಚ್ಚಿದ ನಾಯಕರು ಇದಾರಲ್ಲ. ನಾನು ನಿಮಗೆ ಮಾಧ್ಯಮದಲ್ಲಿ ನೋಡಿರೋದು. ನಾವು ಶಿವಲಿಂಗೇಗೌಡರು ನೆಕ್ಸ್ಟ್ ವೀಕಲ್ಲಿ ಬೆಂಗಳೂರಿಗೆ ಹೋಗ್ತೀವಿ. ಅದೇನಕ್ಕೂ ಒಂದು ಕಾರಣ ಕಟ್ಟಕ್ಕಾಗಲ್ಲ. ನಾನು ಇನ್ನೊಂದು ವಾರದಲ್ಲಿ ನೆಕ್ಸ್ಟ್ ಡೆಲ್ಲಿಗೆ ಹೋಗ್ತೀವಿ. ಅದಕ್ಕೇನೋ ನಾವು ಕಾರಣ ಕಟ್ಟಕ್ಕಾಗಲ್ಲ. ನಮ್ಮ ಕೆಲಸ ಇರ್ತದೆ, ಹೋಗ್ತೀವಿ, ಬರ್ತೀವಿ ಅಷ್ಟೇ. ಕನಸುಗಳು ನಿಜ ಆಗುವುದು ಕಷ್ಟ. ಯಾವತ್ತೂ ಕನಸುಗಳು ನಿಜ ಆಗಲ್ಲ. ಕನಸು ಕನಸಾಗಿಯೇ ಉಳಿಯುವುದು ಸ್ವಾಭಾವಿಕ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಎಂದು ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹೇಳಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಜಾತಿ ಗಣತಿ ವರದಿ ಮುಖ್ಯಮಂತ್ರಿಗಳ ಕೈ ಸೇರಿದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಕ್ಯಾಬಿನೆಟ್ ಮುಂದೆ ತಗೊಂಡು ಹೋಗಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಇರ್ತಾರೆ. ಸಮಗ್ರವಾದ ಚರ್ಚೆ ನಡೆಯುತ್ತದೆ. ಅಲ್ಲಿ ಏನು ಮಾಡಬೇಕು ಅಂತ ನಿರ್ಣಯ ಆಗುತ್ತದೆ. ಅದರ ಮೇಲೆ ಜಾತಿ ಗಣತಿ ನಿರ್ಣಯ ಆಗಬಹುದು.
ಕ್ಯಾಬಿನೆಟ್ ನಿರ್ಣಯಕ್ಕೆ ಬದ್ಧವಾಗಿದ್ದೇವೆ. ಜಾತಿ ಗಣತಿ ವಿಚಾರ ಸದನಕ್ಕೂ ಬರಬಹುದು, ಸದನದಲ್ಲೂ ಚರ್ಚೆ ಆಗಬಹುದು. ಸದನದಲ್ಲಿ ಜನಪ್ರತಿನಿಧಿಗಳ ನಿರ್ಧಾರದ ಮೇಲೆ ಹೋಗುತ್ತದೆ. ಜಾತಿ ಗಣತಿಗೆ ರಾಜಕೀಯ ಬಣ್ಣ ಕಟ್ಟುವ ಅವಶ್ಯಕತೆ ಇಲ್ಲ. ಜಾತಿ ಗಣತಿ ವರದಿ ಒಳಗೆ ಏನಿದೆ ಅಂಶ ಹೊರಬರಲಿದೆ ಎಂದು ಹೇಳಿದರು. ಗೊತ್ತಿಲ್ಲದೆ ಇರುವಂಥ ಸಂಗತಿ ಅದು ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಕ್ಯಾಬಿನೆಟ್ ಮುಂದೆ ತೆಗೆದುಕೊಂಡೋಗಿ ಕ್ಯಾಬಿನೆಟ್ ಮುಂದೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೋತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕ್ಯಾಬಿನೆಟ್ ಮುಂದೋಗಿ ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಆಗುತ್ತೆ, ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಇರ್ತಾರೆ, ಸಮಗ್ರವಾದ ಚಿಂತನೆ ನಡೆಯುತ್ತೆ. ಚಿಂತನೆ ನಡೆದು ಅಲ್ಲಿ ಏನು ಮಾಡಬೇಕು ಅಂತಕ್ಕಂಥ ನಿರ್ಣಯ ಆಗುತ್ತೆ. ಅದರ ಮೇಲೆ ಜಾತಿ ಗಣತಿ ನಿರ್ಣಯ ಆಗ್ಬೋದು. ಅದು ಕ್ಯಾಬಿನೆಟ್ ನಿರ್ಣಯಕ್ಕೆ ಬದ್ಧವಾಗಿದೆ. ಕ್ಯಾಬಿನೆಟ್ನಲ್ಲಿ ಒಂದು ವೇಳೆ ಮತ್ತೆ ಏನು ಬೇಕಾದರೂ ಆಗ್ಬೋದು. ಕ್ಯಾಬಿನೆಟಲ್ಲಿ ಇಂಥದ್ದೇ ಆಗುತ್ತೆ ಡಿಸಿಷನ್ ಅಂತ ನಾವು ಈಗಲೇ ಹೇಳೋಕ್ಕಾಗೋದಿಲ್ಲ. ಅದನ್ನು ಕ್ಯಾಬಿನೆಟ್ ಡಿಸಿಷನ್ ಆದಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯಿಸೋಣ. ಈಗ ಸದ್ಯಕ್ಕೆ ಕ್ಯಾಬಿನೆಟ್ ಮುಂದೆ ನಮ್ಮ ಚೆಂಡಿದೆ. ಮುಖ್ಯಮಂತ್ರಿಗಳು ತೊಗೊಂಡೋಗಿ ಕ್ಯಾಬಿನೆಟ್ ಮುಂದೆ ಆ ವಿಚಾರನ ಪ್ರಸ್ತಾಪ ಮಾಡಬೇಕು. ಪ್ರಸ್ತಾಪ ಮಾಡಿದ ಮೇಲೆ ಅದು ಬಹುಶಃ ಸದನಕ್ಕೂ ಬರ್ಬೋದು, ಸದನದಲ್ಲೂ ಚರ್ಚೆ ಆಗ್ಬೋದು. ಸದನದಲ್ಲಿ ಮತ್ತೆ ನಮ್ಮ ಜನಪ್ರತಿನಿಧಿಗಳ ನಿರ್ಧಾರದ ಮೇಲೆ ಅದು ಹೋಗುತ್ತೆ. ಅದಕ್ಕೆ ಜಾತಿ ಗಣತಿಗೆ ರಾಜಕೀಯ ಬಣ್ಣ ಕಟ್ಟತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅದು ರಾಜಕೀಯ ಬಣ್ಣದ ಅವಶ್ಯಕತೆ ಇಲ್ಲ. ಅದು ಕ್ಯಾಬಿನೆಟ್ ಮುಂದೆ ಬರೋವರೆಗೂ ಆ ಜಾತಿ ಗಣತಿ ಒಳಗಡೆ ಏನಿದೆ, ಅದರ ಅಂಶ ಏನಿದೆ ಅಂತಕ್ಕಂಥದ್ದು ಹೊರಗೆ ಬರೋವರೆಗೂ ನಾವು ಯಾವುದೇ ಪ್ರತಿಕ್ರಿಯೆ ನೀಡತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋದು ನನಗೆ. ಸತೀಶ್ ಜಾರಕಿಹೊಳಿ ಖರ್ಗೆ ಭೇಟಿ ವಿಚಾರವಾಗಿ ಮಾತನಾಡಿ, ಖರ್ಗೆಯವರನ್ನು ನಾವು ಎಲ್ಲ ಹೋಗಿ ನೋಡಿಕೊಂಡು ಬರಬೇಕು. ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಹರಿಯಾಣ ಚುನಾವಣೆಯಲ್ಲಿ ಭಾಷಣ ಮಾಡಿದ್ದಾರೆ. ಅವರ ಆರೋಗ್ಯ ವಿಚಾರವಾಗಿ ಹೋಗಿ ಮಾತನಾಡಿಸಿದ್ದಾರೆ. ಅದು ಒಬ್ಬ ಮಂತ್ರಿಯ ಕರ್ತವ್ಯ. ಅದಕ್ಕೆ ಊಹಾಪೋಹ ಕಟ್ಟುವ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ. ಡಿಕೆ ಸುರೇಶ್ ಅವರೇ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಎಲ್ಲರೂ ಒಮ್ಮತದಿಂದ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಹೇಳಿದರು. ಸತೀಶ್ ಜಾರಕಿಹೊಳಿ ಅವರು ಅವ್ರಿಗೆ ಖರ್ಗೆ ಅವ್ರಿಗೆ ನಾವು ಎಲ್ಲ ಹೋಗಿ ನೋಡ್ಕೆ ಬರಬೇಕಾಯ್ತು. ಹರಿಯಾಣದಲ್ಲಿ ಇವತ್ತು ನಿಮ್ಮೆಲ್ಲರ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದೆ. ಅಂಥ ಒಂದು ರಾಜ್ಯದಲ್ಲಿ ಅಧಿಕಾರ ಗೆಲ್ಲಿಸುವಂಥದ್ರಲ್ಲಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸಿದರೆ ಅವರು ಅವತ್ತು ಭಾಷಣ ಮಾಡಿದ್ದಾರೆ. ಹರಿಯಾಣದಲ್ಲಿ ಮತ್ತೆ ಎದ್ದು ಭಾಷಣ ಮಾಡಿದ್ದಾರೆ ಚೇತರಿಸ್ಕೊಂಡು. ಅಂಥವರು ಹುಷಾರಿಲ್ಲ ಅಂತ ಅಂದಾಗ ಕರ್ಟಸಿ ಹೋಗಿ ಮಾತನಾಡಿಸ್ತಕ್ಕಂಥದ್ದು ಒಬ್ಬ ಮಂತ್ರಿಯ ಕರ್ತವ್ಯ. ಅದಕ್ಕೆ ಹೋಗಿ ಮಾತಾಡಿಸಿದ್ದಾರೆ. ಅದಕ್ಕೆ ಊಹಾಪೋಹಗಳನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಇದ್ದಾರೆ. ನಮ್ಮ ಡಿ.ಕೆ. ಸುರೇಶ್ ಅವರೇ ಹೇಳಿದ್ದಾರೆ ಸಿದ್ದರಾಮಣ್ಣ 5 ವರ್ಷ ಮುಖ್ಯಮಂತ್ರಿ ಅಂತ. ನಮ್ಮಲ್ಲೆಲ್ಲರೂ ಒಮ್ಮತದಿಂದ ಸಿದ್ದರಾಮಣ್ಣ ಇರ್ತಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗ ಸ್ವಲ್ಪ ಇದೇನು ನಡೀತಾ ಇದೆಯಲ್ಲ, ಇದು ನಡೀಲಿ, ಇದು ಎಲ್ಲ ತನಿಖೆ ಆಗಿ ಹೊರಗೆ ಬರಲಿ. ತನಿಖೆ ಆಗಿ ಬರೋವರೆಗೂ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ. ದಸರಾ ಮುಗಿಯುವುದರೊಳಗೆ ಸಿಎಂ ಬದಲಾವಣೆ ಆಗುತ್ತಾರೆ ಎನ್ನುವ ಬಿವೈ ವಿಜಯೇಂದ್ರ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ವಿಜಯೇಂದ್ರಗೆ ಎಲ್ಲೋ ರಾತ್ರಿ ಹೊತ್ತು ಕನಸು ಬಿದ್ದಿರಬೇಕು. ರಾತ್ರಿ ಹೊತ್ತು ಮಲಗಿರುತ್ತಾನಲ್ಲ, ಆಗ ಕನಸು ಬಿದ್ದಿದೆ. ಅದನ್ನು ಬಂದು ವಿಜಯೇಂದ್ರ ಹೇಳಿದ್ದಾರೆ. ಕನಸುಗಳು ನಿಜ ಆಗೋದು ಕಷ್ಟ. ಯಾವತ್ತೂ ಕನಸುಗಳು ನಿಜ ಆಗಲ್ಲ. ಕನಸು ಕನಸಾಗಿಯೇ ಉಳಿಯುವುದು ಸ್ವಾಭಾವಿಕ. ಎಲ್ಲೋ ಒಂದೊಂದು ಮುಂಜಾನೆ 4-5 ಗಂಟೆಯಲ್ಲಿ ಬೀಳುವ ಕನಸು ನಿಜ ಆಗಬಹುದು. ಅವರಿಗೆ ಎಷ್ಟು ಗಂಟೆಯಲ್ಲಿ ಕನಸು ಬಿದ್ದಿದೆ ನನಗೆ ಗೊತ್ತಿಲ್ಲ. ವಿಜಯೇಂದ್ರ ಅವರು ಮಾತನಾಡುತ್ತಿರುತ್ತಾರೆ. ಅವರು ಆ ರೀತಿ ಮಾತನಾಡಬಾರದು. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಎಂದು ಹೇಳಿದರು. ಅವರಿಗೆಲ್ಲ ರಾತ್ರಿ ಹೊತ್ತು ಕನಸು ಬಿದ್ದಿರ್ಬೇಕು. ರಾತ್ರಿ ಹೊತ್ತು ಎಲ್ಲೋ ಮನೆಗಿರ್ತಾನಲ್ಲ, ಕನಸು ಬಿದ್ದು ಬಿಡುತ್ತೆ. ಅದನ್ನೇ ಬಂದು ಹೇಳಿದ್ದಾರೆ ವಿಜಯೇಂದ್ರ. ಕನಸು ಇರಬೇಕು. ಎಲ್ಲ ಹೋಗಿಲ್ಲ. ಕನಸುಗಳು ನಿಜ ಆಗೋದು ಕಷ್ಟ. ಯಾವತ್ತೂ ಕನಸುಗಳು ನಿಜ ಆಗಲ್ಲ. ಅವು ಕನಸುಗಳು ಕನಸಾಗೆ ಉಳಿಯೋದು ಸ್ವಾಭಾವಿಕ. ಎಲ್ಲೋ ಒಂದೊಂದು 4 ಗಂಟೆ 5 ಗಂಟೆ ರಾತ್ರಲ್ಲಿ ಬೀಳ್ತಾವಂತೆ. ಅವೇನಾರ
ನಿಜ ಆದ್ರೆ ಆಗ್ಬೋದು. ಅವ್ರಿಗೆ ಎಷ್ಟು ಗಂಟಲ್ಲಿ ಬಿದ್ದಿತ್ತೆ ಅಂತ ಗೊತ್ತಲ್ಲ ನನಗೆ. ಒಟ್ಟಲ್ಲಿ ಅದು ಆಗಿರಬೇಕು. ವಿಜೇಂದ್ರವರು ಸ್ವಲ್ಪ ಮಾತಾಡ್ತಾ ಇರ್ತಾರೆ, ನೋಡ್ತಾ ಇರ್ತೀನಿ. ಆ ಥರ ಎಲ್ಲ ಮಾತಾಡಬಾರ್ದು ಇವ್ರು. ಈಗ ನೀವು ಯಾರೂ ಯಾವುದೇ ಕಾರಣದಿಂದ ಮುಖ್ಯಮಂತ್ರಿಯನ್ನು ಪ್ರಶ್ನೆ ಮಾಡ್ತಕ್ಕಂಥ, ಅವರ ರಾಜೀನಾಮೆ ಕೇಳ್ತಕ್ಕಂಥ ಅಧಿಕಾರ ಇಲ್ಲ, ಯಾರಿಗೂ ಇಲ್ಲ. ದಲಿತರು ಮುಖ್ಯಮಂತ್ರಿ ಆಗಬಾರದು ಎಂಬುದು ನಮ್ಮ ಉದ್ದೇಶ ಅಲ್ಲ. ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಸಮರ್ಥವಾಗಿ ಮೋದಿಯವರನ್ನು ಎದುರಿಸಿ ಅಧಿಕಾರ ನಡೆಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಿಂಬಾಗಿಲಿನಿಂದ ಆಪಾದನೆ ಮಾಡಿ ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರೆ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬಹುದು ಎಂದು ಬಿಜೆಪಿ ಜೆಡಿಎಸ್ ನಡೆಸುತ್ತಿರುವ ಕುತಂತ್ರ ಇದು. ಸಿದ್ದರಾಮಯ್ಯ ಅವರ ಮೇಲೆ ಇಲ್ಲದ ಸಲ್ಲದ ಆಪಾದನೆ ಹೊರಿಸುತ್ತಿದ್ದಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ 14 ಸೈಟ್ ತಗೋಬೇಕಾ? ಮುಖ್ಯಮಂತ್ರಿ ಮನಸ್ಸು ಮಾಡಿ ಚಿಟಿಕಿ ಹೊಡೆದರೆ 100,000 ಸೈಟ್ ಬರ್ತಾವೆ. ಅವರ ರಾಜಕೀಯ ಜೀವನದಲ್ಲಿ ಒಂದು ದಿವಸ ಕಪ್ಪು ಚುಕ್ಕಿ ತಗೊಂಡಿಲ್ಲ. ಸಿದ್ದರಾಮಯ್ಯ ಅವರು ಏಕೆ ರಾಜೀನಾಮೆ ಕೊಡಬೇಕು? 14 ಸೈಟ್ಗಳನ್ನು ಕದ್ದು ಹೊಡೆದಿದ್ದಾರೆ. ಸರ್ಕಾರಕ್ಕೆ ನಷ್ಟ ಆಗಿದೆ ಅಂತ ತೀರ್ಪು ಬರಲಿ, ರಾಜೀನಾಮೆ ಕೊಡ್ತಾರೆ. ಅವತ್ತು ಖಾಲಿ ಆಗುತ್ತೆ. ಅವತ್ತು ನಮ್ಮ ಪಾರ್ಟಿಲಿ ಯಾರನ್ನಾದರೂ ಸಿಎಂ ಮಾಡ್ತಾರೆ. ನಮ್ಮ ಪಾರ್ಟಿ 5 ವರ್ಷ ಇರುತ್ತೆ, ಮುಂದೆಯೂ ನಮ್ಮ ಸರ್ಕಾರ ಬರುತ್ತೆ. ಯಾರು ಏನೂ ಮಾಡಲು ಆಗುವುದಿಲ್ಲ ಎಂದು ಹೇಳಿದರು. ದಲಿತರಿಗೆ ಯಾರೂ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು, ಅದ್ರ ಬಗ್ಗೆ ನನ್ನ ಇದಿಲ್ಲ. ಈವಾಗ ಸಿದ್ದರಾಮಯ್ಯನವರು ಸಮರ್ಥವಾಗಿ ಈ ರಾಜ್ಯದಲ್ಲಿ ಮೋದಿ ಅಂತ ಅವ್ರನ್ನ ಎದುರಿಸಿ ಇವತ್ತು ಸಮರ್ಥವಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಹಿಂಬಾಗಲಿನಿಂದ ಇಂಥ ಕೆಲವು ಆಪಾದನೆಗಳನ್ನು ಮಾಡಿ ಮುಖ್ಯಮಂತ್ರಿಯನ್ನು ಇಳಿಸಿದರೆ ನಾವು ಮುಂದೆ ಭಾಳ ದೊಡ್ಡ ಈಗೆಲ್ಲ ನೆಲ ಸೇರಿರಲ್ಲ, ಅದಕ್ಕೆ ಏನಾರು ಮಾಡಿ ರಾಜ್ಯದಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ಬೋದು. ಸಿದ್ದರಾಮಯ್ಯನವ್ರನ್ನ 5 ವರ್ಷ ಬಿಟ್ಕೊಂಡ್ರೆ ಆಗಕ್ಕಲ್ಲ ಅಂತೇಳಿ ಈ BJPಯವರು JDS ಅವರು ನಡೆಸ್ತಾ ಇರ್ತಕ್ಕಂಥ ಕುತಂತ್ರ, ಷಂಡತಂತ್ರ ಇದು ಅವ್ರು ಮಾಡ್ತಾ ಇರೋದ್ರಿ. ಈ ರೀತಿ ಸಿದ್ದರಾಮಯ್ಯನವ್ರ ಮೇಲೆ ಏನಾರು ಇಲ್ಲದ ಆಪಾದನೆಯನ್ನು ಹೊರಿಸಿ, ಅದೊಂದು ಆಪಾದನೆ ಏನ್ರಿ ಅದು? ಒಬ್ಬ ರಾಜ್ಯದ ಮುಖ್ಯಮಂತ್ರಿ 14 ಸೈಟ್ ತಗೊಳಕ್ಕೆ ಹೋಗ್ಬೇಕೇನ್ರಿ? ಮನಸ್ಸು ಮಾಡಿ ಹಿಂಗೆ ಚುಟ್ಕೆ ಹೊಡೆಯೋದ್ರೊಳಗೆ 100,000 ಸೈಟ್ ಬರ್ತವೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ 14 ಸೈಟ್ ತಗೋಬೇಕಾಯ್ತೇನ್ರಿ ಸಿದ್ದರಾಮಯ್ಯನವರು? ಅವರ ರಾಜಕೀಯ ಜೀವನದಲ್ಲಿ ಒಂದು ದಿವಸ ಒಂದು ಕಪ್ಪು ಚುಕ್ಕಿ ತಗೊಂಡಿಲ್ಲ. ಅಂಥವ್ರನ್ನ ನೀವು ಯಾವುದೋ ಒಂದು ಮನೆಯಲ್ಲಿದ್ದಂಥ ಒಂದು ಇದನ್ನು ವ್ಯವಸ್ಥೆನ ನೀವು ತಗೊಂಬಂದು ಬೀದಿಗೆ ಎಳ್ಕೊಂಡು ನಿಮ್ಮ ಈಗ ಗೊತ್ತಾಗುತ್ತೆ ಬನ್ನಿ. ಏನು ರಾಜೀನಾಮೆ ಕೊಡಬೇಕು? ಯಾಕೆ ಕೊಡ್ಬೇಕು ರಾಜೀನಾಮೆ? GT ದೇವೇಗೌಡರು ಹೇಳಲ್ವಾ? ರಾಜೀನಾಮೆನ ಆರೋಪ ಸಾಬೀತಾಗೋವರೆಗೂ ಕೊಡೋಂಗಿಲ್ಲ. ಅವ್ರು ಸಾಬೀತಾಗಿ ಹೌದು ಇವರು 14 ಸೈಟನ್ನು ಕದ್ದು ಹೊಡೆದಾರೆ, ಕದ್ದು ಯಾರಿಗೂ ಗೊತ್ತಿಲ್ದಂಗೆ ಹೊಡೆದಾರೆ, ಸರ್ಕಾರಕ್ಕೆ ನಷ್ಟ ಐತೆ ಅಂತೇಳಿ ತೀರ್ಪು ಬರಲಿ, ಅವತ್ತು ರಾಜೀನಾಮೆ ಕೊಡ್ತಾರೆ. ಅವತ್ತು ಖಾಲಿ ಆಗುತ್ತೆ. ಅವತ್ತು ನಮ್ಮ ಪಾರ್ಟಿಲಿ ಯಾರನ್ನಾರು ಮಾಡೋದಾಗುತ್ತೆ, ಎಲ್ಲರೂ ಸೇರಿಸಿ ಮಾಡೋಣ. ಒಬ್ರು ಏನು ನಮ್ಮ ಪಾರ್ಟಿ ಇನ್ನೂ ಬಲವಾಗಿ 5 ವರ್ಷ ಇರುತ್ತೆ, ಮುಂದೆಯೂ ನಮ್ಮ ಸರ್ಕಾರವೇ ಬರುತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ. ಹಲವು ಸಮಸ್ಯೆಗಳನ್ನು ಪರಿಹರಿಸುವಂತೆ ಸರ್ಕಾರ ಮತ್ತು ಇಲಾಖೆಗೆ ಹಲವಾರು ವರ್ಷಗಳಿಂದ ಮನವಿ ಸಲ್ಲಿಸುತ್ತಾ ಬಂದರೂ ಯಾವುದೇ ಮನವಿಗಳಿಗೂ ಸ್ಪಂದಿಸದೆ ಕೇವಲ ಎಲ್ಲ ಸಮಸ್ಯೆಗಳಿಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ನೇರ ಹೊಣೆಗಾರ ಮಾಡುತ್ತಿರುವ ಸರ್ಕಾರ ಮತ್ತು ಇಲಾಖೆಯ ಧೋರಣೆಯನ್ನು ಖಂಡಿಸಿ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಪಂಚ ನೌಕರರ ಸಹಯೋಗದಲ್ಲಿ RDPR ಕುಟುಂಬದಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣಗೌಡ ಮಾತನಾಡಿ, ರಾಜ್ಯದ 68% 70 ಜನರಿಗೆ ಸ್ಥಳೀಯ ಸಂಸ್ಥೆಯಾದ ಗ್ರಾಮ ಪಂಚಾಯಿತಿಗಳಿಂದ 70% ಸೇವೆಗಳನ್ನು ನೀಡಲಾಗುತ್ತಿದೆ. ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರುಗಳು, ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗ ಕಾರ್ಯನಿರ್ವಹಣೆಯಲ್ಲಿ ಎದುರಿಸುತ್ತಿರುವ ಹಲವು ಸಮಸ್ಯೆಗಳನ್ನು ಪರಿಹರಿಸುವಂತೆ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರ ಮತ್ತು ಇಲಾಖೆಗೆ ಹಲವಾರು ವರ್ಷಗಳಿಂದ ಮನವಿ ಸಲ್ಲಿಸುತ್ತಾ ಬಂದರೂ ಯಾವುದೇ ಮನವಿಗಳಿಗೂ ಸ್ಪಂದಿಸಿರುವುದಿಲ್ಲ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಹೋರಾಟ ನಡೆಸಿದರೂ ಸರ್ಕಾರ ಸಮಸ್ಯೆಗೆ ಸ್ಪಂದನೆ ಮಾಡಿಲ್ಲ ಎಂದು ಹೇಳಿದರು. ಏನಿವತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಷ್ಕರ ಕೈಗೊಂಡರೆ ಅವರ ಬೇಡಿಕೆಗಳು 16 ಬೇಡಿಕೆಗಳಿದೆ. ಆ ನ್ಯಾಯಯುತವಾದ ಬೇಡಿಕೆಗಳಿರೋದ್ರಿಂದ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸುಮಾರು ಭಾರತ ದೇಶ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಆದೇಶಗಳನ್ನು ಪಂಚಾಯತ್ ವ್ಯವಸ್ಥೆಯಲ್ಲಿ, ಪಂಚಾಯತ್ ರಾಜ್ ಇಲಾಖೆ ವ್ಯವಸ್ಥೆಯಲ್ಲಿ 40ಕ್ಕೂ ಹೆಚ್ಚು ಯೋಜನೆಗಳನ್ನು ದಿನನಿತ್ಯದ ಕೆಲಸದ ಜೊತೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಕಾರ್ಯದರ್ಶಿ ಇರ್ಬೋದು, ಓವರಾಲ್ ಇಲಾಖೆ
ಕೆಲಸವನ್ನು ಪ್ರಾಮಾಣಿಕವಾಗಿ ಸುಗಮವಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾವ್ರೆ. ಹಾಗಾಗಿ ಅವ್ರ ಬೇಡಿಕೆಗಳು ಏನಿದೆ, ಇವತ್ತು BDO ಹುದ್ದೆಗಳ ಅಪ್ಗ್ರೇಡ್ ಮಾಡಿ B ಗ್ರೂಪಿಗೆ ಅಪ್ಗ್ರೇಡ್ ಮಾಡಿ ಅದಕ್ಕೆ ವೇತನ ಶ್ರೇಣಿ ನಿಗದಿ ಮಾಡೋದಿರ್ಬೋದು, ಮುಂಬಡ್ತಿ ಪ್ರಕ್ರಿಯೆಗಳನ್ನು ಕೈಗೊಳ್ಳೋದಿರ್ಬೋದು, ಮತ್ತು ಇತರೆ ಇಲಾಖೆಯಲ್ಲಿ ಅಧಿಕಾರಿಗಳು ನೌಕರರು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ನಿಯೋಜನೆ ಮಾಡೋದಿರ್ಬೋದು, ಮತ್ತು ನಮ್ಮ ಕರ್ತವ್ಯ ಅವಧಿಯಲ್ಲಿ ಯಾರು ನಮ್ಮ BDO ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಏನಾದ್ರು ಮರಣ ಹೊಂದಿದರೆ ಅವ್ರ ಡ್ಯೂಟಿ ಅವರ್ಸಲ್ಲಿ ಅವ್ರಿಗೆ ಸಮಸ್ಯೆ ಅಂಥ ಕುಟುಂಬಕ್ಕೆ ಅವಲಂಬಿತರಿಗೆ ಸರ್ಕಾರ 25 ಲಕ್ಷ ಅನುದಾನ ಕೊಡಬೇಕು ಅವರ ಕುಟುಂಬದ ಸದಸ್ಯರು. ನಾವು ಕೂಡ ಹೇಳಿದ್ದೀವಿ, ಅವರು ಕೂಡ ಅದರಲ್ಲಿ ಡಿಮಾಂಡ್ ಇದೆ. ಹಾಗಾಗಿ ಇಷ್ಟೆಲ್ಲ ಬೇಡಿಕೆಗಳನ್ನು ಸರ್ಕಾರ ನಮ್ಮ ಹಾಸನ ಜಿಲ್ಲೆ ಪಂಚಾಯತ್ ರಾಜ್ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಪರವಾಗಿ ಸ್ಪಂದಿಸಬೇಕು ಅಂತ ಸಂಘದ ಜಿಲ್ಲಾಧ್ಯಕ್ಷ ಮನೋಹರ್ ಮಾಧ್ಯಮದೊಂದಿಗೆ ಮಾತನಾಡಿ, ಪಂಚ ನೌಕರರು ಕಾರ್ಯನಿರ್ವಹಣೆಯಲ್ಲಿ ಎದುರಿಸುತ್ತಿರುವ ಹಲವು ಸಮಸ್ಯೆಗಳನ್ನು ಪರಿಹರಿಸುವಂತೆ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರ ಮತ್ತು ಇಲಾಖೆಗೆ ಹಲವಾರು ವರ್ಷಗಳಿಂದ ಮನವಿ ಸಲ್ಲಿಸುತ್ತಾ ಬಂದರೂ ಯಾವುದೇ ಮನವಿಗಳಿಗೂ ಸ್ಪಂದಿಸದೆ ಕೇವಲ ಎಲ್ಲ ಸಮಸ್ಯೆಗಳಿಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ನೇರ ಹೊಣೆಗಾರ ಮಾಡುತ್ತಿರುವ ಸರ್ಕಾರ ಮತ್ತು ಇಲಾಖೆಯ ಧೋರಣೆಯನ್ನು ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಈ ದಿನ ಹೋರಾಟವನ್ನು ಪ್ರಾರಂಭಿಸಿದ್ದು, ಈ ಕೆಳಗಿನ ಎಲ್ಲ ವೃಂದದ ಬೇಡಿಕೆಗಳು ಈಡೇರುವವರೆಗೆ ಈ ಹೋರಾಟ ಅನಿರ್ದಿಷ್ಟ ಅವಧಿವರೆಗೆ ಮುಂದುವರಿಯುವುದು ಎಂದು ಹೇಳಿದರು. ನಮ್ಮದು ವಿವಿಧ ವೃಂದ ಸಂಘಗಳನ್ನು ನಾವು ಈ ಮುಷ್ಕರದಲ್ಲಿ ಭಾಗಿ ಮಾಡಿಕೊಂಡು ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರನ ಪ್ರಾರಂಭ ಮಾಡಿದ್ದೀವಿ. ನಾವು ಇಲ್ಲಿವರೆಗೆ ಫ್ರೀಡಮ್ ಪಾರ್ಕಲ್ಲಿ ಮುಷ್ಕರನ ಪ್ರಾರಂಭ ಮಾಡಿ ಈಗ ಜಿಲ್ಲಾ ಹಂತದಲ್ಲಿ ಮುಷ್ಕರನ ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರಕ್ಕೆ ನಾವು ವಿವಿಧ ವೃಂದ ಸಂಘಗಳ ಪರವಾಗಿ ವಿವಿಧ ಬೇಡಿಕೆಗಳನ್ನ ಇಟ್ಟಿದ್ವಿ. ಮುಖ್ಯವಾಗಿ ಮುಂಬಡ್ತಿ ವಿಚಾರವಾಗಿ, ಜ್ಯೇಷ್ಠತಾ ಪಟ್ಟಿಗಳ ವಿಚಾರವಾಗಿ ಹಾಗೂ ನಮ್ಮ ನೌಕರರಿಗೆ ಸೇವಾ ಭದ್ರತೆ ವಿಚಾರವಾಗಿ ಅವರಿಗೆ PF ಇರ್ಬೋದು, ವಿಮಾ ಸೌಲಭ್ಯ ಇರ್ಬೋದು, ಅವರ ಆರೋಗ್ಯ ವಿಮೆ ಇರ್ಬೋದು, ಅವರಿಗೆ ಬಡ್ತಿ ಇರ್ಬೋದು. ಜೊತೆಗೆ ನಾವು ಸಾರ್ವಜನಿಕರೊಂದಿಗೆ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಕೆಲವು ಸರ್ವರ್ ಇಶ್ಯೂಸ್ ಇತ್ತು, ಅದರ ಬಗ್ಗೆ ಆಗಲಿ ಸುಮಾರು ಮನವಿಗಳನ್ನ ನಾವು ಕೊಟ್ಟಿದ್ವಿ. ಯಾವುದೇ ಬೇಡಿಕೆಗಳಿಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿಲ್ಲ. ಸೊ ಹಂಗಾಗಿ ನಾವು ಮುಷ್ಕರನ ಕಂಟಿನ್ಯೂ ಮಾಡಿದ್ದೀವಿ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗೋವಂಥ ಯಾವುದೇ ಇದನ್ನು ನಾವು ತಡೆ ಹಿಡಿದಿಲ್ಲ. ಕುಡಿಯೋ ನೀರಾಗಲಿ ಅಥವಾ ಬೀದಿ ದೀಪದ ವ್ಯವಸ್ಥೆ ಆಗಲಿ ಅಥವಾ ಸ್ವಚ್ಛತಾ ಕಾರ್ಯಗಳಾಗಲಿ ಯಾವುದನ್ನು ಕೂಡ ನಾವು ತಡೆ ಹಿಡಿದೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಮಾಜಿ ಉಪಾಧ್ಯಕ್ಷ ನಟರಾಜು, ಕಂಪ್ಯೂಟರ್ ಆಪರೇಟರ್ ಸಂಘದ ಜಿಲ್ಲಾಧ್ಯಕ್ಷೆ ಸವಿತಾ, ತಾಲೂಕು ಅಧ್ಯಕ್ಷ ನಂಜಪ್ಪ, CS ಶಿವಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2024-29ನೇ ಅವಧಿಯ ತಾಲೂಕು ಹಾಗೂ ಯೋಜನಾ ನಿರ್ದೇಶಕರ ಚುನಾವಣೆಯ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕಿ ಮತ್ತು ಚುನಾವಣಾ ಅಧಿಕಾರಿಗಳಾದ ಸಪ್ನಾ KH ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹೊಳೆನರಸೀಪುರ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 1800 ಮತದಾರರು 33 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಲಿದ್ದಾರೆ. ನಾಮಪತ್ರವನ್ನು ಸಲ್ಲಿಸಲು ಆರಂಭದ ದಿನ 9/10/2024ರಂದು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಅವಕಾಶ. ನಾಮಪತ್ರವನ್ನು ಸಲ್ಲಿಸಲು ಕೊನೆಯ ದಿನಾಂಕ 18/10/2024 ಸಂಜೆ 5 ಗಂಟೆಯವರೆಗೆ. ನಾಮಪತ್ರವನ್ನು 19/10/2024 ಬೆಳಗ್ಗೆ 11 ಗಂಟೆಯಿಂದ ಪರಿಶೀಲನೆ ಮಾಡಲಾಗುತ್ತದೆ. ಅಭ್ಯರ್ಥಿಗಳ ಹೆಸರನ್ನು ನಾಮಪತ್ರಗಳ ಪರಿಶೀಲನೆ ನಂತರ ಪ್ರಕಟಿಸಲಾಗುತ್ತದೆ. ಉಮೇದುವಾರಿಕೆಯನ್ನು ವಾಪಸ್ ಪಡೆಯಲು ಕೊನೆಯ ದಿನಾಂಕ 21/10/2024 ಸಂಜೆ 4:30 ಗಂಟೆವರೆಗೆ. ಉಮೇದುವಾರಿಕೆಯನ್ನು ವಾಪಸ್ ಪಡೆದ ನಂತರ ಕಣದಲ್ಲಿ ಉಳಿದ ಅಭ್ಯರ್ಥಿಗಳು ಹೆಸರನ್ನು 21/10/2024 ಸಂಜೆ 5:30 ಗಂಟೆ ನಂತರ ಪ್ರಕಟಿಸಲಾಗುತ್ತದೆ. ಚುನಾವಣೆಯು ದಿನಾಂಕ 28/10/2024ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಡೆಯಲಿದ್ದು, ಮತಗಳ ಎಣಿಕೆಯನ್ನು ಮತದಾನವಾದ ನಂತರ ನಡೆಸಲಾಗುತ್ತದೆ. ಫಲಿತಾಂಶವನ್ನು 28/10/2024ರಂದು ಮತ ಎಣಿಕೆ ನಂತರ ಪ್ರಕಟಿಸಲಾಗುತ್ತದೆ ಎಂದು ತಿಳಿಸಿದರು. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2024-2029ನೇ ಅವಧಿಯ ಒಂದು ಚುನಾವಣಾ ಅಧಿಸೂಚನೆಯನ್ನ ಈಗ ರಾಜ್ಯ ಚುನಾವಣಾಧಿಕಾರಿಗಳು ಈಗಾಗಲೇ ಹೊರಡಿಸಿದ್ದು, ನನ್ನನ್ನು ಹೊಳೆನರಸೀಪುರ ತಾಲೂಕಿನ ಒಂದು ತಾಲೂಕು ಚುನಾವಣಾಧಿಕಾರಿಯಾಗಿ ನೇಮಿಸಲಾಗಿರುತ್ತದೆ. ಅದರಂತೆ ಮೊದಲನೇದಾಗಿ ಹೊಳೆನರಸೀಪುರ ತಾಲೂಕಿನಲ್ಲಿ 1800 ಜನ ಸರ್ಕಾರಿ ನೌಕರರಿದ್ದು ಒಟ್ಟು 33 ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೊಳೆನರಸೀಪುರ ಶಾಖೆಯ ಕಾರ್ಯಕಾರಿ ನಿರ್ದೇಶಕರ ಒಂದು ಸ್ಥಾನದ ಚುನಾವಣೆಗಳ ಪಟ್ಟಿ ಇಂತಿರುತ್ತದೆ. ಮೊದಲನೇದಾಗಿ ನಾಮಪತ್ರವನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದು ನಾಳೆಯಿಂದ ಪ್ರಾರಂಭವಾಗುತ್ತೆ. ಅಂದರೆ 9/10/2020ನೇ ತಾರೀಕಿನಿಂದ ಪ್ರಾರಂಭ ಆಗಿ
11 ಗಂಟೆಗೆ ಪ್ರಾರಂಭ ಆಗಿ ಸುಮಾರು ಪ್ರತಿದಿನನೂ ಕೂಡ 5 ಗಂಟೆವರೆಗೂ ಕೂಡ ಕರ್ತವ್ಯವನ್ನ ನಿರ್ವಹಿಸ್ತೀವಿ. ಮತ್ತು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 18/10/2024 5 ಗಂಟೆಗೆ ನಾಮಪತ್ರವನ್ನ ಕೊನೆಯದಾಗಿ ಸಲ್ಲಿಸಬಹುದಾಗಿರುತ್ತದೆ. ನಂತರ ನಾಮಪತ್ರ ಪರಿಶೀಲನೆ ದಿನಾಂಕ ಅದೇ ದಿನಾಂಕದಂದು ನಾವು 19/10/2024 11 ಗಂಟೆಗೆ ನಾಮಪತ್ರವನ್ನ ಪರಿಶೀಲನೆಯನ್ನ ಕೈಗೊಳ್ತೀವಿ. ನಂತರ ಅರ್ಹ ಅಭ್ಯರ್ಥಿಗಳ ಹೆಸರನ್ನ ಅದೇ ದಿನಾಂಕದಂದು ನಾವು ಸಂಜೆ ಪ್ರಕಟಗೊಳಿಸ್ತೀವಿ. ನಂತರ ಉಮೇದುವಾರಿಕೆಯನ್ನ ವಾಪಸ್ಸು ಪಡೆಯಲು ಕೊನೆಯ ದಿನಾಂಕ ಬಂದು 21/10/2024 4:00 ನಂತರ ಉಮೇದುವಾರಿಕೆಯನ್ನು ವಾಪಸ್ಸು ಪಡೆದ ನಂತರ ಚುನಾವಣೆಯಲ್ಲಿ ಉಳಿದಂತಹ ಅಭ್ಯರ್ಥಿಗಳ ಒಂದು ಹೆಸರನ್ನ ಪ್ರಕಟಣೆ ಮಾಡೋದು ನಾವು ಅದೇ ದಿನಾಂಕ 5:30 ಗಂಟೆಗೆ ಪ್ರಕಟಿಸ್ತೀವಿ. ನಂತರ ಚುನಾವಣಾ ದಿನಾಂಕ ಬಂದು 28/10/2024 9 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಚುನಾವಣೆ 4 ಗಂಟೆವರೆಗೂ ಕೂಡ ಚಾಲ್ತಿಯಲ್ಲಿರ್ತದೆ. ಸ್ಥಳ ಬಂದು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹೊಳೆನರಸೀಪುರ. ಚುನಾವಣಾಧಿಕಾರಿಗಳ ಕಚೇರಿಯನ್ನು ಕೂಡ ನಾವು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲೇ ನಡೆಸಬೇಕು ಅಂತ ತೀರ್ಮಾನವನ್ನ ಮಾಡಿರ್ತೀವಿ. ನಂತರ ಮತಗಳ ಎಣಿಕೆ ಚುನಾವಣಾ ದಿನಾಂಕದಂದೇ 5:30 ಗಂಟೆಗೆ ನಾವು ಚುನಾವಣಾ ಮುಕ್ತಾಯದ ದಿನಾಂಕದಂದೇ ನಾವು ಮತ ಎಣಿಕೆಯನ್ನ ಮಾಡ್ತೀವಿ. ನಂತರ ಫಲಿತಾಂಶ ಪ್ರಕಟ ಮತ ಎಣಿಕೆ ನಡೆದ ಇಮಿಡಿಯೇಟ್ ಆಗಿ ಅಂದೇನೆ ನಾವು ಚುನಾವಣಾ ಫಲಿತಾಂಶವನ್ನ ಪ್ರಕಟಣೆಯನ್ನ ಮಾಡ್ತೀವಿ. ಇದೀಗ ಜಾಹೀರಾತು. ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಸುಸ್ತಾಗಿದೆಯಾ? ನೋ ವರೀಸ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ. ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು. ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ? ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನೂ ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ. ಆಗ ಸ್ವಲ್ಪ ಚಿನ್ನ ಮಾರಬೇಕಾಗಿ ಬಂತು. ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ, ಅದೇ ಮುಖ್ಯ ತಾನೇ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಸುಂದರ ತಾಣ, ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು 92.5 ಹಾಲ್ಮಾರ್ಕ್ ನಲ್ಲಿ ದೊರೆಯುತ್ತದೆ. ACPL ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು. ಉತ್ತಮ ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ. ಆಂಟಿ ಜುಮ್ಕೀಸ್, ಎಮರೈಟ್ ವಸ್ತುಗಳು, ACPL ಪ್ರಾಡಕ್ಟ್ಗಳು, ದೇವರ ವಿಗ್ರಹಗಳು, ಬೆಳ್ಳಿ ತಟ್ಟೆ, ಬೆಳ್ಳಿಯ ದೀಪಗಳು, ಬೆಳ್ಳಿಯ ಚೈನ್ಗಳು, ಉಂಗುರಗಳು, ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ. ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ನಲ್ಲಿ ದೊರೆಯುತ್ತವೆ. ಬೆಳ್ಳಿ ವಸ್ತುಗಳ ಖರೀದಿಗೆ ಸಂಪರ್ಕಿಸಿ ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಚೌಕ್, ದೇವಿಗೆರೆ ಸರ್ಕಲ್, ಹಾಸನ. ಮೊಬೈಲ್ ನಂಬರ್ 9060133333 ಮತ್ತು 7019826466. ದಿ ಕನ್ಸ್, ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು: ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅಮೂಲ್ಯವಾದ ಮಾಂಗಲ್ಯ ಸರಗಳು, ಓಲೆಗಳು, ಬ್ರಾಸ್ಲೆಟ್ಗಳು ಮತ್ತು ಎಲ್ಲಾ ರೀತಿಯ ಆಭರಣಗಳು ಲಭ್ಯವಿದೆ. ಸಿಲ್ವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ. ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್, ಶುಭಾ ಸ್ಕ್ವೇರ್, BM ರೋಡ್, ಹಾಸನ. ಫೋನ್ ನಂಬರ್ 9000899560 ಮತ್ತು 08172452590.
ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕನ್ಸ್. ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ಮೋರ್ ಸೂಪರ್ ಮಾರ್ಕೆಟ್, ನಿಮ್ಮ ಉಳಿತಾಯ ಇಲ್ಲಿದೆ. ನೂತನವಾಗಿ ಹಾಸನದ ಕುವೆಂಪು ನಗರದಲ್ಲಿ ಪ್ರಾರಂಭಗೊಂಡಿದೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ವಸ್ತುಗಳ ಮೇಲೆ ಹೆಚ್ಚುವರಿ 5% ಕ್ಯಾಶ್ ಬ್ಯಾಕ್ ಪಡೆಯಿರಿ. ದಿನಸಿ ಪದಾರ್ಥಗಳು, ಡ್ರೈ ಫ್ರೂಟ್ಸ್, ತಾಜಾ ಹಣ್ಣು ಮತ್ತು ತರಕಾರಿಗಳು, ಸ್ನಾಕ್ಸ್, ಬಿಸ್ಕೆಟ್, ಎಲ್ಲ ರೀತಿಯ ಡಿಟರ್ಜೆಂಟ್ ವಸ್ತುಗಳು, ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ತಂಪು ಪಾನೀಯಗಳು ದೊರೆಯುತ್ತದೆ. ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ 5% ಕ್ಯಾಶ್ ಬ್ಯಾಕ್ ಪಡೆಯಿರಿ. 1 ಕೆಜಿ ಸಕ್ಕರೆಗೆ 15 ರು ಕಡಿತ. ಡ್ರೈ ಫ್ರೂಟ್ಸ್ಗಳಾದ ಬಾದಾಮಿ, ದ್ರಾಕ್ಷಿ, ಗೋಡಂಬಿಯ ಕಾಂಬೋ ಆಫರ್ಗೆ ಪಡೆಯಿರಿ 800 ರೂಪಾಯಿ ಡಿಸ್ಕೌಂಟ್. ಈ ಎಲ್ಲ ಮೇಲಿನ ಆಫರ್ ಪಡೆಯಲು ವರ್ಷಕ್ಕೆ 199 ಪಾವತಿಸಿ ಮೋರ್ ಮೆಂಬರ್ಶಿಪ್ ಪಡೆಯಿರಿ. ಫ್ರೀ ಹೋಮ್ ಡೆಲಿವರಿ ಕೂಡ ದೊರೆಯುತ್ತದೆ. ಈಗ ಮೋರ್ನಲ್ಲಿ 100ಕ್ಕೂ ಹೆಚ್ಚು ವಸ್ತುಗಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ನಡೆಯುತ್ತಿದೆ. 1599 ರು ಮೇಲ್ಪಟ್ಟ ಖರೀದಿಗೆ 2 ಕಂಟೈನರ್ ಉಚಿತ. ನಿಮ್ಮ ಸೇವೆಗೆ ನಮ್ಮ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ. ಮೌಂಟ್ ಸೂಪರ್ ಮಾರ್ಕೆಟ್, ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್, ಮಿನಿ ವಿಧಾನಸೌಧ ರಸ್ತೆ, ಕುವೆಂಪು ನಗರ, ಹಾಸನ. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಸೈಕಲ್ ಓಡಿಸುವ ಮೂಲಕ ಮಾಜಿ ಸಚಿವ ಎ ಮಂಜು ಪರಿಸರ ದಸರಾಗೆ ಚಾಲನೆ ನೀಡಿದರು. ಪಟ್ಟಣದ ದೊಡ್ಡಮ್ಮ ದೇವಸ್ಥಾನದಿಂದ ಹೊನ್ನವಳ್ಳಿ ಗ್ರಾಮದಲ್ಲಿ ಇರುವ ತಿಮ್ಮಕ್ಕ ಉದ್ಯಾನವನದವರೆಗೆ ಶಾಸಕರು ಸೈಕಲ್ ಜಾಥಾ ನಡೆಸಿ ಪರಿಸರ ಉಳಿಸಿ ಬೆಳೆಸಿ ಎಂಬ ಸಂದೇಶದೊಂದಿಗೆ ಪರಿಸರ ದಸರಾಗೆ ಚಾಲನೆ ನೀಡಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರು ಮತ್ತು ಸಾರ್ವಜನಿಕರು ಮರಗಿಡ ಬೆಳೆಸಲು ಅತಿ ಹೆಚ್ಚು ಆಸಕ್ತಿ ವಹಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಮಾನವ ಬದುಕಲು ಕಷ್ಟವಾಗಬಹುದು. ಪ್ರಕೃತಿ ಬದಲಾವಣೆಯಾಗುತ್ತಿದ್ದು, ರೈತರು ಇದನ್ನು ಅರಿತು ಪರಿಸರ ಉಳಿಸಿ ಬೆಳೆಸಲು ರೈತ ಮಕ್ಕಳು ವಿದ್ಯಾವಂತರು ಆಗಬೇಕು ಎಂದ ಅವರು, ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಅರಕಲಗೂಡು ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಅದು ನಾವು ಸಚಿವರಾಗಿದ್ದ ಕಾಲದಲ್ಲಿ ಎನ್ನುವುದು ನಮಗೆ ಹೆಮ್ಮೆ ಎಂದು ಹೇಳಿದರು. ಯಾವ ಲಾಭ ಯಾವ ನಷ್ಟ ಅಂತಕ್ಕಂಥದನ್ನ ಇಲಾಖೆಯವರು ಭಾಷಣವನ್ನ ಮಾಡಿದ ಮುಖಾಂತರ ನಾವು ತಿಳ್ಕೊಂಡಾಗ ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಬಹುಶಃ ಈಗ ಮೊದಲು ಮರಗಳನ್ನ ಮನೆ ಕಟ್ಟೋದಕ್ಕೆ, ಇನ್ನೊಂದು ಮರ ಕಟ್ಟೋದಕ್ಕೆ ಕಡಿದು ಮಾಡ್ತಾ ಇರ್ತಕ್ಕಂಥದ್ದು ನೋಡುದು. ಈಗ ಅದು ಭಾರಿ ಕಡಿಮೆ ಆಗಿದೆ. ಈಗ ಮನೆ ಕಟ್ಟೋದ್ರಲ್ಲಿ ದೇವ್ರ ಮನೆ ಬಾಗಿಲೊಂದು, ಮುಂದ್ಗಡೆ ಬಾಗಿಲೊಂದು, ಎರಡೇ ಮತ್ತೆ ಮರ, ಮಿಕ್ಕಿದೆಲ್ಲ ರೆಡಿಮೇಡ್ ನಲ್ಲಿ ಮಾಡ್ತಕ್ಕಂಥದ್ದಾಗಿದೆ. ಅದು ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಒಪ್ಕೋಬೇಕು. ಮತ್ತೆಲ್ಲ ಕೌಕೋಲೆಲ್ಲ ಮರದಲ್ಲಿ ಆಗ್ತಾ ಇತ್ತು, ಕೌಕೋಲೆಲ್ಲ ಸ್ಟೀಲ್ ಕೌಕೋಲ್ ಆಗ್ತಕ್ಕಂಥದ್ದು, ಇವನ್ನೆಲ್ಲ ನೋಡಿದಾಗ ರಕ್ಷಣೆನ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಬಹುಶಃ ನನಗೆ ಈ ರಕ್ಷಣೆ ಮಾಡ್ತಕ್ಕಂಥದ್ದು ಇಲಾಖೆಯವರಲ್ಲ, ಸಾರ್ವಜನಿಕರು ನಾವು ಅದನ್ನ ರಕ್ಷಣೆ ಮಾಡ್ತಕ್ಕಂಥದಕ್ಕೆ ಪಾಲ್ದಾರರಾಗಬೇಕು. ಆಗ ಮಾತ್ರ ಇಲಾಖೆ ರಕ್ಷಣೆ ಮಾಡೋಕ್ಕಾಗ್ತದೆ. ನಾವೇ ಪಾಲ್ದಾರರಾಗ್ದಲೆ ಅದಕ್ಕೆ ನಾವು ನಮಗ್ ಬರ್ತದೆ ಪಾಲು ಅಂತೇಳಿ ಮರ ಕಡಿತಾ ಹೋದ್ರೆ ಇದು ಯಾವಾಗಲೂ ಕೂಡ ಹಾನಿ ಆಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಮಾಡ್ಕೋಬೇಕು. ಬಹುಶಃ ನನಗೆ ಸಂತೋಷ ಆಗ್ತದೆ. ಈ ಪಾರ್ಕ್ ನಾನು ಶಾಸಕನಾಗಿದ್ದಾಗ ನನ್ನ ಅವಧಿನಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೊಟ್ಟಿರಲಿಲ್ಲ. ನಾನು ವಿಶೇಷವಾಗಿ ಇಲ್ಲಿ ಆಗ್ಬೇಕು ಅಂತ ಹೇಳಿ ಈ ಪಾರ್ಕ್ ಅನ್ನ ನಾನು ಶಾಸಕನಾದಾಗ ತಂದಿದ್ದು, ನನಗೆ ಆ ಹೆಸರಿಟ್ಟು ತಂದಿತ್ತು. ಹರಿಯಾಣ
ಚುನಾವಣೆಯಲ್ಲಿ ಸತತವಾಗಿ 3ನೇ ಬಾರಿಗೆ ಬಿಜೆಪಿ ಪಕ್ಷವು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಹೂಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ ಮಾಧ್ಯಮದೊಂದಿಗೆ ಮಾತನಾಡಿ, ಹರಿಯಾಣದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸತತವಾಗಿ 3ನೇ ಬಾರಿಗೆ ಬಿಜೆಪಿ ಜಯಬೇರಿಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಪಾರ್ಟಿಯ ಕಾರ್ಯಕರ್ತರ ಅಪಾರ ಶ್ರಮ ಹಾಗೂ ಕೊಡುಗೆಯನ್ನು ನಾವು ಇಂದು ನೆನಪಿಸಿಕೊಳ್ಳಬೇಕಾಗುತ್ತದೆ. ಮಾಧ್ಯಮಗಳು ಸಮೀಕ್ಷೆಯನ್ನು ಬಿಡುಗಡೆ ಮಾಡಿದರೂ ಅದೆಲ್ಲವೂ ತಲೆ ಕೆಳಗಾಗಿ ಬಿಜೆಪಿ ಜಯಗಳಿಸಿದೆ. ಎಲ್ಲರ ಸಮೀಕ್ಷೆ ಮೀರಿ ಇವತ್ತು ಹರಿಯಾಣ ನಮ್ಮ ಪಕ್ಷದ ಪರ ಇರುವುದಾಗಿ ಹೇಳಿದರು. ಈ ನಿಟ್ಟಿನಲ್ಲಿ ಹಾಸನ ನಗರದಲ್ಲಿ ಪಕ್ಷದಿಂದ ಸಂಭ್ರಮ ಆಚರಣೆ ಮಾಡುತ್ತಿದ್ದೇವೆ. ಈ ವೇಳೆ ಬಿಜೆಪಿಯ ಎಲ್ಲ ರಾಷ್ಟ್ರೀಯ ನಾಯಕರಿಗೆ ಅಭಿನಂದನೆ ತಿಳಿಸುತ್ತೇವೆ ಎಂದು ಹೇಳಿದರು. 3ನೇ ಬಾರಿಗೆ ಹ್ಯಾಟ್ರಿಕ್ ಅನ್ನು ಸಾಧನೆ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಪಾರ ಶ್ರಮ, ಅವರ ಕೊಡುಗೆಯನ್ನು ನಾವು ಇವತ್ತು ಜ್ಞಾಪಕ ಮಾಡ್ಕೋಬೇಕಾಗ್ತದೆ. ವಿಶೇಷವಾಗಿ ಮಾಧ್ಯಮಗಳು ಏನು ಸಮೀಕ್ಷೆಗಳನ್ನು ಬಿಡುಗಡೆ ಮಾಡಿದ್ದು ಆ ಎಲ್ಲ ಸಮೀಕ್ಷೆಗಳು ತಲೆಕೆಳಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಯಭೇರಿಯನ್ನು ಗಳಿಸಿದೆ. ಹಾಗಾಗಿ ಇವತ್ತು ಎಲ್ಲರ ನಿರೀಕ್ಷೆಯನ್ನು, ಎಲ್ಲರ ಸಮೀಕ್ಷೆಯನ್ನು ಮೀರಿ ಇವತ್ತು ಗ್ರೌಂಡ್ ರಿಪೋರ್ಟನ್ನು ಯಾವುದು ಮಾಡಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಹಾಗಾಗಿ ಇವತ್ತು ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಹರಿಯಾಣದ ಬಿಜೆಪಿ ಎಲ್ಲ ಕಾರ್ಯಕರ್ತರಿಗೆ, ಪ್ರಮುಖರಿಗೆ, ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ, ಅಭೂತಪೂರ್ವ ಫಲಿತಾಂಶವನ್ನು ಭಾರತೀಯ ಜನತಾ ಪಾರ್ಟಿ ಪಡೆದುಕೊಂಡಿದ್ದು ಬಿಜೆಪಿ ಹೀನಾಯ ಸೋಲು ಎಂದು ಮಾಧ್ಯಮದಲ್ಲಿ ನಾವು ಕಂಡಿದ್ದೇವೆ. ಈಗ ಅದನ್ನು ಮೀರಿಸಿ ಬಿಜೆಪಿ ಪಕ್ಷ ಹರಿಯಾಣದಲ್ಲಿ ಬಂದಿದೆ. ಮುಂದೆ ನಡೆಯುವ ಎಲ್ಲ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಗೆಲುವು ಪಡೆಯಲಿದೆ. ಜಮ್ಮು ಮತ್ತು ಕಾಶ್ಮೀರ ಕೂಡ ಬಿಜೆಪಿಗೆ ಉತ್ತಮ ಫಲಿತಾಂಶ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಂದಿದೆ ಎಂದು ಹೇಳುವುದಕ್ಕೆ ಸಂತೋಷವಾಗಿದೆ. ಜೆಪಿ ನಡ್ಡಾ ಕೂಡ ಹರಿಯಾಣದವರು ಆಗಿರುವುದರಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಉತ್ತಮ ಫಲಿತಾಂಶ ಬಂದಿರುವುದು ದೇಶದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಹುಮ್ಮಸ್ಸು ತಂದಿದೆ ಎಂದು ಹೇಳಿದರು. ಫಲಿತಾಂಶವನ್ನ ಭಾರತೀಯ ಜನತಾ ಪಾರ್ಟಿ ಒಂದು ಕೊಟ್ಟಿದೆ. ಯಾಕೆಂದ್ರೆ ಏನು ಇವತ್ತು ಮಾಧ್ಯಮದಲ್ಲಿ ನಾವೆಲ್ಲ ನೋಡಬಹುದು, ನಿನ್ನೆ ಬಿಜೆಪಿ ಹೀನಾಯ ಸೋಲು ಅಂತ ನಾವೆಲ್ಲ ಕಂಡಿದ್ದೀವಿ. ಆದರೆ ಅದನ್ನ ಮೀರಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಯೋತ್ಸವವನ್ನು ಹರಿಯಾಣದಲ್ಲಿ ಮಾಡಿದೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರದಲ್ಲಿ ಬರುವಂತಹ ಎಲ್ಲ, ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಚುನಾವಣೆ ಸಹ ಭಾರತೀಯ ಜನತಾ ಪಾರ್ಟಿಯ ಚುಕ್ಕಾಣಿಯನ್ನು ಹಿಡಿಯುತ್ತೆ. ಅದೇ ರೀತಿ ಜಮ್ಮು ಕಾಶ್ಮೀರ ಸಹ ಉತ್ತಮವಾದ ಒಂದು ಫಲಿತಾಂಶವನ್ನು ಭಾರತೀಯ ಜನತಾ ಪಾರ್ಟಿ ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಬಂದಿದೆ ಹೇಳಕ್ಕೆ ಬಹಳ ಸಂತೋಷವಾಗುತ್ತೆ. ಯಾಕೆಂದ್ರೆ ಜೆಪಿ ನಡ್ಡಾವು ಸಹ ನಮ್ಮ ಹರಿಯಾಣದವರಾಗಿದ್ದರಿಂದ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹರಿಯಾಣದ ಜೆಪಿ ನಡ್ಡಾವು ಸಹ ಹರಿಯಾಣದಿಂದ ಉತ್ತಮವಾದ ಒಂದು ಎಲ್ಲ ಫಲಿತಾಂಶದಿಂದ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸಿರುತ್ತದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಮಂಜುನಾಥ್, ಮುಖಂಡರಾದ ಪ್ರೀತಿ ವರ್ಧನ್, ಚನ್ನಂಗಿಹಳ್ಳಿ ಶ್ರೀಕಾಂತ್, ಜೀವನ್, ಎಸ್ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಬಿಎಸ್ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಕಿರಣ್, ಖಜಾಂಚಿ ಬಿಎನ್ ಮೂರ್ತಿ, ಚನ್ನಕೇಶವ, ವೇದಾವತಿ, ರಾಜೀವ್, ಗುರು, ಕಾರ್ತಿಕ್ ಇತರರು ಉಪಸ್ಥಿತರಿದ್ದರು. ಹರಿದು ಹಂಚಿ ಹೋಗಿರುವ ಹಳ್ಳಿಕರ್ ಸಮುದಾಯದವರನ್ನೆಲ್ಲ ಒಟ್ಟಾಗಿ ಸೇರಿಸಲು ಮತ್ತು ಸಮುದಾಯದ ಶಕ್ತಿ ಪ್ರದರ್ಶನ ಮಾಡಲು ಅಕ್ಟೋಬರ್ 27ರಂದು ಬೆಂಗಳೂರಿನಲ್ಲಿ ಬೃಹತ್ ಹಳ್ಳಿಕರ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಎಂದು ಹಳ್ಳಿಕರ್ ಸಮಾಜದ ರಾಜ್ಯ ಉಪಾಧ್ಯಕ್ಷರಾದ ಕೆಎಂ ನಾಗರಾಜ್ ಹೇಳಿದರು. ಪಿಆರ್ ಕಲ್ಯಾಣ ಮಂದಿರದಲ್ಲಿ ಆಯೋಜಿಸಿದ್ದ ಹಳ್ಳಿಕರ್ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ವರ್ಷಗಳಲ್ಲಿ ಸಂಘಟನೆಯ ಶಕ್ತಿಯನ್ನು ನೋಡಿ ಸೌಲಭ್ಯ ನೀಡುವ ವ್ಯವಸ್ಥೆ ಬಂದಿದ್ದು, ಹಳ್ಳಿಕರ್ ಸಮುದಾಯದವರು ಸಂಘಟಿತರಾಗದ ಕಾರಣ ನಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ. ಆದ್ದರಿಂದ ರಾಜ್ಯದ ಅನೇಕ ಕಡೆಗಳಲ್ಲಿ ಹರಿದು ಹಂಚಿ ಹೋಗಿರುವ ನಮ್ಮ ಸಮುದಾಯದ ಜನರನ್ನೆಲ್ಲ ಒಟ್ಟಾಗಿ ಸೇರಿಸಿ ನಮ್ಮ ಸಂಘಟನೆಯನ್ನು ಬಲ ತೋರಿಸಲು ಅಕ್ಟೋಬರ್ 27ರಂದು ಬೆಂಗಳೂರಿನಲ್ಲಿ ಹಳ್ಳಿಕರ್ ಸಮಾವೇಶ ನಡೆಸುತ್ತಿದ್ದೇವೆ. ಆದ್ದರಿಂದ ಜನಾಂಗದವರು ತಪ್ಪದೇ ಸಮಾವೇಶದಲ್ಲಿ ಭಾಗವಹಿಸಿ. ಈ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಸಚಿವರು ಆಗಮಿಸುತ್ತಿದ್ದು, ನಮ್ಮ ಸಂಘಟನೆಯ ಶಕ್ತಿಯನ್ನು ತೋರಿಸೋಣ. ನಮಗೆ ಸೂಕ್ತವಾದ ಮೀಸಲಾತಿ ಸೌಲಭ್ಯ ಇಲ್ಲ ಹಾಗೂ ರಾಜ್ಯದ ನಮ್ಮ ಜನಾಂಗಕ್ಕೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ. ಸಮಾವೇಶದಲ್ಲಿ ಈ ಬಗ್ಗೆ ಗಮನ ಹರಿಸಿ ಪರಿಹರಿಸಿಕೊಳ್ಳೋಣ. ಸಂಘಟನೆಯ ಬಲವರ್ಧನೆಯಿಂದ ಮಾತ್ರ ನಮ್ಮಗಳ ಬೇಡಿಕೆ ಈಡೇರಿಸಿಕೊಳ್ಳಲು ಸಾಧ್ಯ ಎಂದು ಹೇಳಿದರು. ಪ್ರಮುಖವಾದಂತಹ ವಿಷಯಗಳು ಅಂದರೆ ಏನು ಹಿಂದುಳಿದ ವರ್ಗವನ್ನು ಹಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂತಹ ಸಂವಿಧಾನದಲ್ಲಿ ಸೂಚಿಸಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಉದ್ಧಾರ ಹಾಗೂ ಅಭಿವೃದ್ಧಿಗೋಸ್ಕರ ಇರತಕ್ಕಂಥ ಒಂದು ಅಂಶವನ್ನು ಹುಡುಕಿ
ಶ್ರೀ ದೇವರಾಜ ಅರಸರವರು 70ನೇ ಇಸವಿಯ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿದರು. ತನ್ಮೂಲಕ ಬಹಳಷ್ಟು ದುಡಿತಕ್ಕೆ ಒಳಗಾಗಿದ್ದಂತಹ ಯಾವುದೇ ಒಂದು ಪ್ರಶಸ್ತಿಯನ್ನು ಸರ್ಕಾರದ ಮಟ್ಟದಲ್ಲಿ ಸಮಾಜದಲ್ಲಿ ಪಡೆಯದೇ ಇದ್ದಕ್ಕಂಥ ಹಲವು ಜಾತಿಗಳ ಜನಗಳ ಉದ್ಧಾರಕ್ಕೆ ಅವರು ಕಾರಣೀಭೂತರಾದರು. ಆ ಸಂದರ್ಭದಲ್ಲಿ ನಮಗೆ 800 ವರ್ಷಗಳ ಚರಿತ್ರೆ ಇದ್ದರೂ ಕೂಡ ಸುಮಾರು 80 ವರ್ಷಗಳ ಹಿಂದೆಯೇ ನಮ್ಮ ಹಳ್ಳಿಗಾರ ಸಂಘ ಸ್ಥಾಪನೆಯಾಗಿದ್ದರೂ ಕೂಡ ಸರಿಯಾದ ರೀತಿಯಲ್ಲಿ ನಮ್ಮ ಜನಾಂಗದ ನಾಯಕರು ಪ್ರತಿನಿಧಿಸದೇ ಇದ್ದಂತ ಕಾರಣದಿಂದ, ಸರ್ಕಾರದ ಗಮನಕ್ಕೆ ಸರಿಯಾದಂತ ವಿಷಯಗಳನ್ನು ತರದೇ ಇದ್ದಂತ ಕಾರಣದಿಂದ ನಮಗೆ ಆ ಒಂದು ಹಿಂದುಳಿದ ವರ್ಗಗಳ ಆಯೋಗದ ಸವಲತ್ತುಗಳು ನಮಗೆ ದೊರಕಲಿಲ್ಲ ಅಂತಕ್ಕಂಥದ್ದು ಮುಖ್ಯವಾದಂತಹ ವಿಷಯ. ಕಾಡಾನೆಗಳ ಹಾವಳಿ, ಲಕ್ಷಾಂತರ ರೂಪಾಯಿ ನಷ್ಟವಾದ ಘಟನೆ ಕೋಗಿಲಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ತಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೋಗಿಲಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ತಳ್ಳಿ ಗ್ರಾಮದಲ್ಲಿರುವ ಚೇತನ್ ಸಿ ಗೌಡ ಎಂಬುವರಿಗೆ ಸೇರಿದ ಜೋಳದ ಹೊಲ ಹಾಗೂ ಮನೆ ಕಾಂಪೌಂಡ್, ಗೇಟು, ನೀರಿನ ಟ್ಯಾಂಕ್, ಪೈಪ್ ಇನ್ನು ಮುಂತಾದ ವಸ್ತುಗಳನ್ನು ಪುಡಿ ಮಾಡಿದ್ದು ಜೋಳ ಕಟಾವಿಗೆ ಬಂದಿದ್ದು ಸುಮಾರು 2 ಲಕ್ಷಕ್ಕೂ ಅಧಿಕ ಹಣವು ನಷ್ಟವಾಗಿದೆ. ಸುಮಾರು 15ಕ್ಕೂ ಅಧಿಕ ಆನೆಗಳು ಜಮೀನಿಗೆ ಬಂದು ಮನೆ ಕಟ್ಟಲು ಸಂಗ್ರಹಿಸಿದ ಮರಳನ್ನು ಚೆಲ್ಲಾಡಿ ಹೋಗಿದೆ. ಅದರಿಂದ ಸುತ್ತಮುತ್ತ ರೈತರು ಭಯಭೀತರಾಗಿದ್ದು ಅರಣ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಆದಷ್ಟು ಬೇಗ ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ದೊಡ್ಡ ಸಮಸ್ಯೆಗಳಾದ ಆನೆಯ ಸಮಸ್ಯೆಗೆ ಸ್ಪಂದಿಸಬೇಕೆಂದು ಮನವಿ ಮಾಡಿದ್ದಾರೆ. ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿರುವ ಹಾಸನದ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಹಾಸನ ತಾಲೂಕಿನ ದುದ್ದಾ ಹೋಬಳಿಯ ಕೋರಮಂಗಲ ಗ್ರಾಮದಲ್ಲಿ ಆಲೂಗಡ್ಡೆ ಹಾಗೂ ಶುಂಠಿಯಲ್ಲಿ ಸುಗ್ಗಿಯ ನಂತರದ ತಂತ್ರಜ್ಞಾನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಡಾಕ್ಟರ್ ಪ್ರಮೋದ್ ಜಿ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಬೇಸಾಯ ಶಾಸ್ತ್ರ ವಿಭಾಗ ಮತ್ತು ಶ್ರೀಮತಿ ರೇಖಾ ಬಿ, ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ವಿಭಾಗ, ಕೃಷಿ ಮಹಾವಿದ್ಯಾಲಯ ಹಾಸನ ಇವರು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಆಲೂಗಡ್ಡೆ ಹಾಗೂ ಶುಂಠಿಯಲ್ಲಿ ಸುಗ್ಗಿಯ ನಂತರ ಅಳವಡಿಸಿಕೊಳ್ಳಬೇಕಾದ ವಿವಿಧ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಆಲೂಗಡ್ಡೆಯಲ್ಲಿ ಕಟಾವು ಮಾಡುವುದಕ್ಕಿಂತ 15 ದಿನಗಳ ಮೊದಲು ನೀರು ಹಾಕುವುದನ್ನು ನಿಲ್ಲಿಸುವ ಮೂಲಕ ಆಲೂಗಡ್ಡೆಯ ಸಿಪ್ಪೆ ಗಟ್ಟಿಯಾಗುತ್ತದೆ. ಇದರಿಂದ ಕೀಟ ಮತ್ತು ರೋಗ ಬಾಧೆಗಳು ಕಡಿಮೆಯಾಗುತ್ತದೆ. ಉತ್ತಮ ಲಾಭಕ್ಕೆ ರೈತರು ಕಟಾವು ಮಾಡಿದ ನಂತರ ಸಂಗ್ರಹಣೆ ಮಾಡುವಲ್ಲಿ ತೀವ್ರ ಗಮನ ವಹಿಸಬೇಕು. ನಂತರ ಆಲೂಗಡ್ಡೆಯನ್ನು ವರ್ಷದಲ್ಲಿ 1 ಬಾರಿ ಬೆಳೆಯುವುದು ಉತ್ತಮ ಎಂದು ರೈತರಿಗೆ ಮಾಹಿತಿ ನೀಡಿದರು. ನಂತರ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಗ್ರಾಮಸ್ಥರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಅವರಲ್ಲಿದ್ದ ಗೊಂದಲಗಳನ್ನು ನಿವಾರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು 3 ಕರಡಿಗಳು ಸಾವು. ಅರಸೀಕೆರೆ ತಾಲೂಕಿನ ಕಲುಸಾದರಹಳ್ಳಿ ಗ್ರಾಮದಲ್ಲಿ ಘಟನೆ. ಜಾತಿ ಗಣತಿ ವರದಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೈಯಲ್ಲಿ ಇದೆ. ಅವರು ಒಳ್ಳೆಯ ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರುತ್ತೇವೆ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ವಿಜಯೇಂದ್ರಗೆ ಎಲ್ಲೋ ರಾತ್ರಿ ಹೊತ್ತು ಕನಸು ಬಿದ್ದಿರಬೇಕು. ಕನಸುಗಳು ನಿಜ ಆಗೋದು ಕಷ್ಟ. ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹೇಳಿಕೆ. ಮತ್ತು ಸೈಕಲ್ ಜಾಥಾ ನಡೆಸಿ ಪರಿಸರ ಉಳಿಸಿ ಬೆಳೆಸಿ ಎಂಬ ಸಂದೇಶದೊಂದಿಗೆ ಪರಿಸರ ದಸರಾಗೆ ಚಾಲನೆ. ಮಾಜಿ ಸಚಿವ ಎ ಮಂಜು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.